ನಡೀತಾ ಇರ್ತಕ್ಕಂಥ ಗರಿಷ್ಠ ನಗದಿನ ಪಂದ್ಯಾಕೂಟ. ಅಲ್ಲಿ ಸೂರಲ್ಪಾಡಿ ಯುನೈಟೆಡ್ ಸೂರಲ್ಪಾಡಿ ಮೈಟಿ 12ನೇ ಆಟಗಾರರು ನೋಡಿ. ಪಂದ್ಯಾಟವನ್ನು ಆಡಬಲ್ಲಂತ ಎಲ್ಲ ತಂಡಗಳ ಗಮನಕ್ಕೆ, ತಾವು ಆಟವನ್ನು ಆಡಬಲ್ಲಂತ ಸಂದರ್ಭದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳ 12ನೇ ಆಟಗಾರರು ಕಡ್ಡಾಯವಾಗಿ ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬರಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಪ್ರಾಮುಖ್ಯ ಪ್ರಶಸ್ತಿಗಳನ್ನು ಪಂದ್ಯಶ್ರೇಷ್ಠ ಸರಣಿಶ್ರೇಷ್ಠ ಆಟಗಾರರ ಯಾದಿಯಲ್ಲಿ ನೀಡ್ತಾ ಇರೋದ್ರಿಂದ ಸಮಸ್ಯೆಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಮೊದಲ ಸೂಚನೆ ರವಾನಿಸಿದ್ದೇವೆ. ಅತ್ಯುತ್ತಮ ರೀತಿಯ ಬೌಲಿಂಗ್ ಲೈನಪ್ ಮತ್ತು ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ಎರಡೂ ತಂಡಗಳು 2ನೇ ಸುತ್ತಿನ ಹಣಾಹಣಿಗೆ ಈಗ ಸಿದ್ಧರಾಗ್ತಾ ಇದ್ದಾರೆ. ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಇಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕತಾ ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ಈ ಪಂದ್ಯಾಕೂಟದ ಪಿಚ್ ನಿರ್ವಹಣೆಯಲ್ಲಿ ಅತ್ಯುತ್ತಮ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ರವಿ ಗಿಳಿಯಾರು ಪಂದ್ಯಾಕೂಟದ ಒಂದು ಉತ್ತಮ ರೀತಿಯ ಉಸ್ತುವಾರಿ ಇವೆಂಟ್ಸ್ ಅನ್ನು ಅತ್ಯುತ್ತಮ ರೀತಿಯಲ್ಲಿ ಸಿದ್ಧಗೊಳಿಸ್ತಾ ಇರ್ತಕ್ಕಂಥ ಪಂಚಜನ್ಯ ಇವೆಂಟ್ಸ್ ಕೂಟ. ಪುಂಜಾಲಿ ಮತ್ತು ಸಲೀಂ ಆರಂಭಿಕ ಹಂತದ ಆಟಗಾರರು. ಸಂದೀಪ ಪುಂಜಾಲಿ ಹುಬ್ಬಳ್ಳಿ ಹುಡುಗ, ಪ್ರಸ್ತುತ ಕುಂದಾಪುರದ ಗಾಂಧಿ ಮೈದಾನದೊಳಭಾಗದಲ್ಲಿ, ಬ್ರಹ್ಮಾವರದ ಗಾಂಧಿ ಮೈದಾನದೊಳಭಾಗದಲ್ಲಿ ಮತ್ತೊಂದೆಡೆ ಬೆರಸಿನ ಆಟವನ್ನು ಆಡಬಲ್ಲಂತ ಬೂಮ್ ಬೂಮ್ ಸಲೀಂ. ಇನ್ನಿಂಗ್ಸ್ ಮೊದಲ ಚೆಂಡು ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವೇಗಕ್ಕಿಂತ ಬದಲಾಗಿ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿದ್ದಾರೆ. ಶಕ್ತಿಗಿಂತ ಸ್ವಲ್ಪ ಮಟ್ಟಿಗೆ ಯುಕ್ತಿ ಮೇಲಾಟವನ್ನು ಮಾಡ್ತಾ ಇದೆ. ನಿಧಾನಗತಿಯ ಚೆಂಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಗತಿ ಪರಿವರ್ತನೆ ಚೆಂಡು ಕೂಡ ಹೆಮ್ಮಾಗದಲ್ಲಿ ಹರಿ ಅಡವಟ್ಟನ್ನು ಕಂಡುಕೊಂಡ್ರು. ಒಂದು ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದು ಅತ್ಯುತ್ತಮ ಮಟ್ಟದ ಎಸಗಾರಿಕೆಯನ್ನು ತೋರ್ಪಡಿಸಿದ್ರು ಕೂಡ ಸುಲಭವಾಗಿ ಗುಟ್ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಂದು ಹಂತ. ಮೊದಲ ಓಟುಗಳಿಗೆ ಬೆಂಗಳೂರಿನ ಹರಿ ಅವಕಾಶವನ್ನು ಮಾಡಿಕೊಟ್ರು. ಲೇಟ್ ಟೆನಿಸ್ ಮಾದರಿಯ ಪಂದ್ಯಾಕೂಟದ ಮೊಟ್ಟ ಮೊದಲ ಬಾರಿಗೆ ಇತಿಹಾಸವನ್ನು ಬರೆಯುವಂತ ಪಂದ್ಯಾಕೂಟ. HMC ಯುನೈಟೆಡ್ 25 ಲಕ್ಷ ರೂಪಾಯಿಗಳ ವ್ಯವಸ್ಥಿತ ದಂಡು ಚೆಂಡಿನ ಪಂದ್ಯಾಕೂಟ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಸುಂದರತೆ ಹೊಡೆತ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಂದೀಪ ಪುಂಜಾಲಿ ದಾಂಡಿನ ಮುಖಾಂತರವಾಗಿ
ಮೊದಲ ಬೌಂಡ್ರಿಗೆ ಇರ್ಫಾನ್ ಅವಕಾಶವನ್ನು ಮಾಡಿಕೊಟ್ರು. ಪುಂಜಾಲಿ ಖಾತೆ ಕೂಡ ಬೌಂಡ್ರಿ ರೂಪದಲ್ಲಿ ಆರಂಭವನ್ನು ಪಡ್ಕೊಳ್ತಾ ಇದೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಔಟ್ಸೈಡ್ ದ ಲೆಗ್ ಸ್ಟಂಪ್ ಮುಖಾಂತರವಾಗಿ ಚೆಂಡು ಕೂಡ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇರೋದ್ರಿಂದ ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬೀಸುವಂತಹ ಪ್ರಯತ್ನಗಳು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮೊದಲ ಹಂತದಲ್ಲಿ ರಿವರ್ಸ್ ಶಾಟ್ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಪುಂಜಾಲಿಯಲ್ಲಿ ಪವರ್ ಪ್ಲೇ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಅಂತಿಮ ಚೆಂಡು ಪವರ್ ಪ್ಲೇ ಮೊದಲ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ನೆಟ್ಟ ನೇರ ಹೊಡೆತ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಪುಂಜಾಲಿ ದಾಂಡಿನ 2ನೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಓವರ್ ಮುಕ್ತಾಯದ ಬಳಿಕ ಅತ್ಯುತ್ತಮ ಆರಂಭವನ್ನು ಪಡ್ಕೊಂಡಂತ ಯುನೈಟೆಡ್ ಸೂರಲ್ಪಾಡಿ ಮೈಟಿ 10 ಓಟವನ್ನು ದಾಖಲಿಸ್ತಾ ಇದೆ. 2ನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಎರಡನೇ ಓವರ್ಗಾಗಿ ಸುಶಾಂತ್ ಸ್ಲೋವರ್ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಲೀಂ ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರ ಮಾಡಿ ಚೆಂಡನ್ನು ಎಸೆಯುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಇಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕತಾ ಆಟಗಾರರು. 2ನೇ ಓವರ್ನ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮೊದಲ 2 ಚೆಂಡುಗಳಲ್ಲಿ ಆರಂಭಿಕ ಅವರ 2 ಚೆಂಡುಗಳಲ್ಲಿ ಸಲೀಂ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಕಂಡ್ರು ಕೂಡ ಗೂಟದ ಹಿಂಭಾಗದ ಗಾರುಡಿಗಿನ ವೈಫಲ್ಯದ ಮುಖಾಂತರವಾಗಿ ಸ್ಟ್ರೈಕ್ ಅನ್ನು ಪಡ್ಕೊಂಡಂತ ಪುಂಜಾಲಿ 2 ಬಿರುಸಿನ ಬೌಂಡ್ರಿಯನ್ನು ದಾಖಲಿಸಿದರು. ಮತ್ತೆ ಗತಿ ಪರಿವರ್ತನೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಹೊರ ರಾಜ್ಯದ ಸುಮಾರು 5 ರಿಂದ 6 ಮಂದಿ ಆಟಗಾರರನ್ನು ಕ್ಷಣಕಾಲ ಗಾಳಿಯಲ್ಲಿತ್ತು. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲಿ. ತನ್ಮಧ್ಯೆ ಸಲೀಂ ಆಟ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಬಿರುಸಿನ ಒಂದು ಹೊಡೆತವನ್ನು ಸಲೀಂ ದಾಖಲಿಸಿದ್ರು ಕೂಡ ಇವಾಗ ಮೊದಲ ವಿಕೆಟ್ ರೂಪದಲ್ಲಿ ಸಲೀಂ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ.
ಹೊಸ ಆಟಗಾರ ಮಂಜು ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಬಿರುಸಿನ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ. ಒಂದು ಹಂತದಲ್ಲಿ ಮೊದಲ ಹಂತದಲ್ಲಿ 10 ಓಟವನ್ನು ದಾಖಲಿಸಿದ್ರು ಕೂಡ ಎರಡನೇ ಓವರ್ನಲ್ಲಿ ಸುಶಾಂತ್ ಅತ್ಯುತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗ್ಲಾನ್ಸ್ ಮಾಡುವಂತಹ ಪ್ರಯತ್ನ, ಸಲ್ಮಾನ್ಗೆ ಮಿಡಾನ್ ವಿಭಾಗದಲ್ಲಿ ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ ಕೂಡ 11ಕ್ಕೆ ತಲುಪ್ತಾ ಇದೆ. ಸ್ಥಗಿತ ಕಂಡಂತ ರನ್ಧಾರಣೆ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ಅತಿಕ್ರಮ ಊಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಔಟ್ಸೈಡ್ ಲಕ್ಷ ಮುಖಾಂತರವಾಗಿ ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ, ತನ್ನ ಮೊತ್ತ ಕೂಡ 12. ಮೊದಲ ಹಂತದ ಟಾಸ್ ಸೇವನ ದಾಖಲಿಸಿರ್ತಕ್ಕಂಥ ತಂಡ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇದೆ. ಬಹಳ ಅತ್ಯುತ್ತಮತೆ ಸತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅತ್ಯುತ್ತಮ ಅವರು ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರು. ಕೇವಲ 2 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ ಪಡ್ಕೊಂಡಂತ ಸುಶಾಂತ್ ಅತ್ಯುತ್ತಮ ಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ದಾರೆ. ಈ ಮುಖಾಂತರವಾಗಿ 2 ಓವರ್ಗಳ ಮುಕ್ತಾಯದ ಬಳಿಕ ಅರ್ಥಾತ್ 12 ಚೆಂಡುಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಯುನೈಟೆಡ್ ಸೂರಲ್ಪಾಡಿ ಮೈಟಿ ಒಂದು ಹೊದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಇನ್ನು ಕೂಡ 36 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಸ್ವಲ್ಪ ಮಟ್ಟಿಗೆ ಹಗಲಿನ ಪರಿಸ್ಥಿತಿಯಲ್ಲಿ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಸಂಜೆಯ ಪರಿಸ್ಥಿತಿಯಲ್ಲಿ ಬ್ರಹ್ಮಾವರದ ಗಾಂಧಿ ಮೈದಾನದ ಭಾಗದಲ್ಲಿ ಜಮಾವಣೆಯನ್ನು ಕಾಣ್ತಾ ಇದ್ದಾರೆ. ಗ್ಯಾಲರಿಗಳು ಕೂಡ ಬಹುತೇಕ ಹೌಸ್ಫುಲ್ ಆಗುವಂತಹ ಲಕ್ಷಣಗಳು ತೋರ್ಪಡಿಕೆಯಾಗ್ತಾ ಇದ್ದಾವೆ. ಪಂದ್ಯಾಟದ ನೇರ ಪ್ರಸಾರ ಕ್ರಿಕ್ಸ್ ಅತ್ಯುತ್ತಮ ರೀತಿಯಲ್ಲಿ ಬಿತ್ತರಿಸ್ತಾ ಇದೆ. ಈ ಹಂತದ ಹೊಸ ಬೌಲರ್ ರೂಪದಲ್ಲಿ ಆನಂದ ಮೊದಲವರನ್ನು ಇರ್ಫಾನ್ ದಾಖಲಿಸಿದ್ರು. ಆ ಬಳಿಕ ಸುಶಾಂತ್ ಅತ್ಯುತ್ತಮ ಓವರನ್ನು ದಾಖಲಿಸಿದ್ರು. ಮುಂದಿನ ಹಂತಕ್ಕಾಗಿ ಮತ್ತೆ ಹೊರ ರಾಜ್ಯದ ಆನಂದನನ್ನು ಪರಿಚಯಿಸ್ತಾ ಇದ್ದಾರೆ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಪೂರ್ಣಾಂತ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡಂತಹ ಮಂಚು ಡೀಪ್ ಮಿಡುಕಿಡಿ ಭಾಗದಲ್ಲಿ ಮತ್ತೆ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ 14ಕ್ಕೆ ಕ್ರಮಿಸ್ತಾ ಇದೆ. 14 ಫಾರ್ ಲಾಸ್ ಆಫ್ 1. ಮತ್ತೆ ಪೂರ್ಣಾಂತರದ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ 15ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. ಸ್ವಲ್ಪ ಮಟ್ಟಿಗೆ ನಿರೀಕ್ಷಿತ ಹಂತದ ಲೈವ್ ಅನ್ನು ಕಾಣುವಂತಹ ಪ್ರಯತ್ನದಲ್ಲಿ ಆನಂದ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ರಿವರ್ ಶಾಟ್ ದಾಖಲಾತಿನ ಕಾಣಬಲ್ಲಂತಹ ಪ್ರಯತ್ನಗಳು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ ಪಂದ್ಯವನ್ನು ಜಯಿಸಿರ್ತಕ್ಕಂಥ 2 ತಂಡಗಳು ಬಹಳಷ್ಟು ಲೆಕ್ಕಾಚಾರ ಮಾಡಿ ಪಂದ್ಯವನ್ನು ಆಡ್ತಾ ಇದೆ. ಯಾಕಂದ್ರೆ ಇಲ್ಲಿ ಜಯಬನ ದಾಖಲಾತಿಯನ್ನು ಕಂಡ್ರೆ ಮುಂದಿನ ಹಂತದ ಲೆಕ್ಕಾಚಾರ ಕೂಡ ಸುಗಮವಾಗುತ್ತೆ. 1 ಓಟಗಳ ಸೇರ್ಪಡೆ, ತಡ ಮೊತ್ತ
ರೂಟ್ಗಳು ಬೆಳಕಿನ ಅವಧಿಯಲ್ಲಿ ನಾವು ಕಂಡ ಹಗಲಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಗ ಹೋರಾಟದ ಇದರ ಮಧ್ಯೆ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರ. ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಹಂತದಲ್ಲಿ ಲಾಂಕರ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ನೋಡಿದ್ರ ಮುಖಾಂತರವಾಗಿ ಮಂಜು ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸ್ಯಾಂಡಿ ಮತ್ತೂರು ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಬೆಂಗಳೂರಿನ ಆಟಗಾರ ಸ್ಯಾಂಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಯಶಸ್ಸನ್ನು ಕೂಡ ಆನಂದ ಪಡ್ಕೊಂಡ್ರು. ಕೊನೆ ಒಂದು ಚೆಂಡು ಮೂರನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಶುದ್ಧಮನತೆ ಹೊಡೆತ ಔಟ ರಜ್ ಆಗ್ತಾ ಇದೆ. ಒಂದೋಟಗಳ ಸೇರ್ಪಡೆ ಡಿರು ಕ್ಷೇತ್ರಕ್ಷಕ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 3 ಓವರ್ಗಳಲ್ಲಿ 17 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಯುನೈಟೆಡ್ ಸುರಲ್ಪಾಡಿ ಮೈಟಿಯ ತಂಡ ಆ ಬಳಿಕ 2ನೇ ಓವರ್ನಲ್ಲಿ ಸುಶಾಂತ್ ಒಂದು ಅತ್ಯುತ್ತಮ ಓವರನ್ನು ದಾಖಲಿಸಿ 1 ವಿಕೆಟ್ ಅನ್ನು ಪಡ್ಕೊಂಡ್ರು. ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟು 1 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. 3ನೇ ಓವರ್ನಲ್ಲಿ ಮತ್ತೋರ್ವ ಅನುಭವಿ ಬೌಲರ್ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಮುಖಾಂತರ ಮುಕ್ತಾಯದ 3 ಓವರ್ 17ಕ್ಕೆ 2 ಹುದ್ದರಿ ಆಘಾತ. ಸ್ವಲ್ಪ ಮಟ್ಟಿಗೆ ಹಗಲಿನ ಪರಿಸ್ಥಿತಿಯಲ್ಲಿ ಓಟಗಳು ಕೂಡ ಇವಾಗ ಹೊತ್ತು ಸರಿದು ಸಂಜೆಯ ಪರಿಸ್ಥಿತಿಯಲ್ಲಿ ಹನ್ನಲು ಬೆಳಕಿನ ಅಡಿಯಲ್ಲಿ ಎಸೆತಗಾರರ ಮೇಲಾಟ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ. 4ನೇ ಓವರ್ಗಾಗಿ ಮತ್ತೆ ಸುಶಾಂತ್ ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಲೋವರ್ ಫುಲ್ ಟಾಸ್ ನ ಒಂದು ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. ಹೋದರೆ ಆಘಾತ. ಕ್ಲೀನ್ ಬಾಲ್ ಸಂದೀಪ ಪುಂಜಾಲಿ ಸ್ವಲ್ಪ ಬಳಿಗೆ ಅಕ್ರಾಸ್ ಲೈನ್ ಮೇಲೆ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಇವಾಗ ಹೋದರಿ ಆಘಾತವನ್ನು ಕಾಣ್ತಾ ಇದೆ 3ನೇ ವಿಕೆಟ್ ರೂಪದಲ್ಲಿ. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಹೊಸ ಆಟಗಾರ ನವಾಜ್ ಅಂಗಳಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಬಿರುಸಿನ ಆರಂಭವನ್ನು ಪಡ್ಕೊಂಡಂತಹ ತಂಡ ಕ್ಷಿಪ್ರಗತಿಯಲ್ಲಿ ಒತ್ತಡವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಮೊದಲ ಓವರ್ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಆ ಬಳಿಕ ಸಡನ್ಲಿ ವಿಕೆಟ್ಸ್ ಗಳ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಸಲೀಂ ಔಟ್ ಆದ್ರು
ಅದೇ ರೀತಿ ಮಂಜಾ ಹುದರಿ ಒಪ್ಪಿಸಿದ್ದಾರೆ. ಇವಾಗ 2 ಬಿರುಸಿನ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಪುಂಜಾಲಿ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ನವಾಜ್. ತಡ ಮೊತ್ತ 18ಕ್ಕೆ 3. 18 for loss of 3. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ಯಶಸ್ಸನ್ನು ಕಂಡುಕೊಂಡ್ರು ಸುಶಾಂತರ ಒಂದು ಯಶಸ್ವಿ ಎಸೆತಗಾರಿಕೆ ಲೆಕ್ಕಾಚಾರವನ್ನು ಗ್ರಹಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಎಡವಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಯುನೈಟೆಡ್ ಸುರಲ್ಪಾಡಿ ಮೈಟಿ ಆಟಗಾರರು ಮತ್ತೆ ಮತ್ತೆ ಹೊದ್ದರನ್ನು ಒಪ್ಪಿಸ್ತಾ ಇದ್ದಾರೆ. ಹೊಸ ಆಟಗಾರ ವಿಮಲ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಪಂದ್ಯ ಒತ್ತಡದಲ್ಲಿರ್ತಕ್ಕಂಥ ತಂಡಕ್ಕೆ ಒಂದು ಚೇತೋಹಾರಿ ಆಟವನ್ನು ತೋರ್ಪಡಿಸಿ ಜಯವನ್ನು ಕೊಟ್ಟಂತ ಆಟಗಾರ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. 4ನೇ ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಸುಶಾಂತ 3ನೇ ಯಶಸ್ಸನ್ನು ಪಡ್ಕೊಂಡ್ರು. ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ಸುಶಾಂತ ಪಂದ್ಯಾಕೂಟದ ಮೊದಲ ಹ್ಯಾಟ್ರಿಕ್ ಆಗಿ ಟಿಮೋಟಿ ಓಟವನ್ನು ದಾಖಲಿಸುವಂತ ಪ್ರಯತ್ನ ಹ್ಯಾಟ್ರಿಕ್ ನಿರಾಕರಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮತ್ತೆ ರನ್ ಧಾರಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 19 ಓಟಗಳು. ಅಂತಿಮ ಹಂತದ 2 ಚೆಂಡುಗಳು 4ನೇ ಓವರ್ನಲ್ಲಿ मुख्य पत्र कार्यालयस्य उद्घाटनम् अकरोत्. तिरुवनन्तपुरं नगरे जनसमूहं सम्बोधयन् प्रधानमन्त्री मोदी अवदत् यत् मधु मेयर विनारण्ड स्वास्थ्यसेवायां च महत् विनिवेशं कुर्वन् अस्ति. प्रधानमन्त्री ಮತ್ತೆ ಔಟ್ಸೈಡ್ ಲಕ್ಷ ಟೆಂಪರ್ ಮುಖಾಂತರವಾಗಿ ಚೆಂಡು ಸಾಗ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಈ ಹಂತದಲ್ಲಿ ಮಾಡಿಕೊಡ್ತಾ ಇಲ್ಲ. ಅಂತಿಮ ಒಂದು ಚೆಂಡು 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅತ್ಯುತ್ತಮ ಮಟ್ಟದ ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಆಟಗಾರ. ಕಳೆದ 2 ವರ್ಷಗಳಿಂದ ನಾವು ಕಂಡ ಹಾಗೆ ಇಜಾನ್ ಉಡುಪಿ ಯಶಸ್ಸಿನ ಬೆನ್ನಿಂದ ಅತ್ಯುತ್ತಮ ರೀತಿ ಒಂದು ಯಶಸ್ಸನ್ನು ಕೊಟ್ಟಿರ್ತಕ್ಕಂಥ ಹೊರ ರಾಜ್ಯದ ಆಟಗಾರರು. ಪ್ರಸ್ತುತ ಈ ಪಂದ್ಯಾಟದಲ್ಲಿ ಮಾತ್ರ ಇಜಾನ್ ಚೈತನ್ಯ ರಿಯಲ್ ಫೈಟರ್ಸ್ HM ಏಕತಾ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿತ್ತು. ಸುಲಭ ಒಂದು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಮತ್ತೊಂದು ಹೊದ್ದರಿ ಯಶಸ್ಸನ್ನು ಪಡ್ಕೊಂಡ್ರಿ ಮುಖಾಂತರವಾಗಿ ಸುಶಾಂತ 4ನೇ ವಿಕೆಟ್ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ಮಟ್ಟದ ಒಂದು ಹೆಸರುಗಾರಿಕೆಯನ್ನು ಸುಶಾಂತ ದಾಖಲಿಸಿದ್ರು. 2 ಓವರ್ಗಳ ದಾಳಿ, 4 ಓಟ, 4 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಆರಂಭಿಕ ಯಶಸ್ಸನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎಸೆತಗಾರ. ಈ ಹಂತದಲ್ಲಿ ಮಾತಾ ಇದ್ದೇನೆ ಅವ್ರಿಗಾಗಿ ಸಮಾಲೋಚನೆ ಮುಂದುವರಿಕೆಯ ಬಳಿಕ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಈ ಹಂತದ ಮಾತ್ರ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ದಿನದ ಮುಂದಿನ ಹಂತಕ್ಕಾಗಿ ಶಿವ ನಾರಾಯಣ ಐತಾಳ್ ಕೋಟ.
ಧನ್ಯವಾದಗಳು ಪ್ರಶಾಂತ ಮಲಪಾಡಿ. HMC ಯುನೈಟೆಡ್ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬದ ಆರಂಭಿಕ ದಿನ. ಮತ್ತೆ ಸಗಾರಿಕೆ ವಾಯ್ದಲ್ಲಿ ಇರ್ಫಾನ್. ಸ್ಟ್ರೈಕರ್ ವಿಭಾಗದಲ್ಲಿ ವಿಮಾಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್. ಲವರ್ ಫುಟ್ ಆಸೆಗೆ ಬಿದ್ದ ಚೆಂಡು ಸ್ಕಾಲಕ್ಕೆ ಮಾತಾಡಿದ ಒಂದೋಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಅತಿ ಯಶಸ್ವಿ ಪಂದ್ಯಕೂಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಚೌಕಿಯ ಸತವನ್ನು ಕಂಡುಕೊಳ್ತಾ ಇದೆ. ಸುಂದರತೆಯ ಸತ ಔಟ್ ಸ್ವಿಂಗ್ ಬರೀ ಓಟಗಳು ಬರ್ತಾ ಇಲ್ಲ. ಯಶಸ್ವಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಈಜಾನ್ ಚೈತನ್ಯ ರಾಯಲ್ ಫೈಟರ್ಸ್ HMA ಕಿತ್ತ ವರ್ಸಸ್ ಯುನೈಟೆಡ್ ಸೂರಲ್ಪಾಡಿ ಮೈತ್ರಿಯ ತಂಡ. ಕ್ಷಣಕಾಲ ಕಾಲದಲ್ಲಿ ತೇಲ್ತ ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಪತನ. ವಿಮಾಲ್ ವಾಪಸ್ ಸಾಥಿ. ಆರನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. 21 for 6 ಹೊಸ ದಾಂಡಿಗನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ದ ಯೂನಿವರ್ಸಲ್ ಐಡಿಯಲ್ ಜಾಗತಿಕ ಮಟ್ಟದ ಸಂಗೀತದ ಸ್ಪರ್ಧೆ ಕೂಡ. ಲೆಕ್ಸಿಕಲ್ ಬಿದ್ದಂತ ಚೆಂಡು ಬಳಸುತ್ತ ಹೊಡೆತ ಅಶ್ವದ ಕ್ಷೇತ್ರ ರಕ್ಷಣೆ ಕೂಡ. 1 2 3 ಓಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾನೆ. ಭಾರತದಲ್ಲಿ ಈಗಾಗಲೇ 3 ಕಡೆ ಅಡಿಷನ್ ಆಗಿದೆ. ದೇಶದಲ್ಲಿ 14 ದೇಶಗಳಲ್ಲಿ ಕೂಡ ಅಡಿಷನ್ ಆದಂತಹ ಒಂದು ಸಂಗೀತ ಸ್ಪರ್ಧೆ 120 ದೇಶಗಳಲ್ಲಿ ಟೆಲಿಕಾಸ್ಟ್ ಆಗ್ತದೆ. ಗೆದ್ದಂಥವರಿಗೆ ಸರಿಸುಮಾರು 8.5 ಕೋಟಿ ಬಹುಮಾನ ಇದೆ. ವಿಶ್ವದಲ್ಲಿ ಅತಿ ದೊಡ್ಡ ಸಂಗೀತ ಜಾಗತಿಕ ಸ್ಪರ್ಧೆ ದ ಯೂನಿವರ್ಸಲ್ ಐಡಿಯಲ್. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ದ ಕಂಪ್ಲೀಟ್ ಓವರ್ ನಂಬರ್ 5 ಸ್ಕೋರ್ 24 for 6 24ಕ್ಕೆ 6. ಅಂತಿಮ 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 18 ಎಸೆತಗಳು ಬಾಕಿ ಇದೆ. 18 ಟರ್ನ್ಸ್ ಆರ್ ರಿಮೈನಿಂಗ್. HMC ಯುನೈಟೆಡ್ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಶಕೀಲ್ ಹಸನ್ ಹೊನ್ನಾಳ ದುಬಾಯ ಅವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಪಂಚಜನ್ ಈವೆಂಟ್ ಬಹಳಷ್ಟು ಯಶಸ್ವಿಯಾಗಿ ಒಂದು ಪಂದ್ಯಾಟ ನಿರ್ವಹಿಸ್ತಾ ಇದೆ ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ. ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ದೊಡ್ಡದಾದಂತಹ ಲೈಟ್ ಟೆನ್ನಿಸ್ ಬಾಲಿನ ಈ ಒಂದು ಸ್ಪರ್ಧಾ ಕಣ.
ಎಸೆಗಾರಿಕೆ ಭಾಗದಲ್ಲಿ ರಿಶಾಲ್, ಗುಟ್ಟುಗಳ ಹಿಂದೆ ಹರಿ, ಉತ್ತಮ ರೀತಿಯ ಸತಾವ್ ಸ್ವಿಂಗ್ ಡೆಲಿವರಿ, ಓಟುಗಳು ಬರ್ತಾ ಇಲ್ಲ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಶಾಲ್, HMC ಯುನೈಟೆಡ್ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಕ್ಷಣಕಾಲ ತೇಲ್ತಾ ಇದೆ, ಟಾಪ್ ಏಜ್ ಆಗ್ತದೆ, ಕ್ಯಾಚ್ ಆಗೋ ಸಾಧ್ಯತೆ, ಪಾಯಿಂಟ್ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. ವಿಕೆಟ್ ನಂಬರ್ 7 ಕಳ್ಕೊಳ್ತಾ ಇದೆ ಯುನೈಟೆಡ್. ಸೂರಲ್ಪಾಡಿ ಮೈಟ್ ಬಿ ಎರಡು ತಂಡಗಳು ಕೂಡ ಮೊದಲ ಸುತ್ತಿನಲ್ಲಿ ಜಯವನ್ನು ದಾಖಲಿಸಿದಂತಹ ತಂಡ ಎರಡು ನಿರಂತರ ಜಯಕ್ಕಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಆ ಕಡೆ ಒಳಭಾಗದ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಾಡ್ತಾ ಇದ್ದ ವಾಸೀಂ. ಬ್ರಹ್ಮಾವರದಲ್ಲಿ ಕ್ರಿಕೆಟಿನ ಹಬ್ಬ, ಕ್ರಿಕೆಟ್ ಕಲರವ, ಕ್ರಿಕೆಟ್ನ ಹಂಗಾಮ ಇವತ್ತು ಆರಂಭಗೊಳ್ತಾ ಇದೆ. 3 ದಿವಸಗಳ ಕ್ರಿಕೆಟಿನ ಹಬ್ಬ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಭಾನುವಾರ ಮುಕ್ತಾಯ. ಸಮಯಕ್ಕೆ ಬ್ರಹ್ಮಾವರದ ಗಾಂಧಿ ಮೈದಾನಕ್ಕೆ ಪ್ರೇಕ್ಷಕರು ಹರಿದು ಬರ್ತಾ ಇದ್ದಾರೆ. ಪ್ರದರ್ಶನ ಪಂದ್ಯ ಕೂಡ ಇಲ್ಲಿ ಸಾಗಲಿಕ್ಕಿದೆ. ಪೊಲೀಸರು ವರ್ಸಸ್ ಪತ್ರಕರ್ತರು. ಮತ್ತು ರಿಶಾಲ್ ಶಾರ್ಟ್ ಆಗಿ ಬಿದ್ದ ಚೆಂಡು, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಒಂದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ದೇಶದ ಅತ್ಯಧಿಕ ನಗದು ಬಾಲ್ ನೀಡುತ್ತಿರುವ ಟೆನ್ನಿಸ್ ಬಾಲ್, ಐ ಟೆನ್ನಿಸ್ ಬಾಲಿನ ಪ್ರಥಮ ಸಂಸ್ಥೆ ಕೂಡ HMC ಯುನೈಟೆಡ್. ಬ್ರಹ್ಮಾವರ ಗಾಂಧಿ ಮೈದಾನ ಒಂದೆಡೆಯಲ್ಲಿ ಟೆನ್ನಿಸ್ ಬಾಲ್ನ ಕಲವರ ನಡೀತಾ ಇದ್ದಾರೆ, ಇನ್ನೊಂದೆಡೆಯಲ್ಲಿ ಬಾಲಕರು ಲೆದರ್ ಬಾಲ್ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಕ್ರಿಕ್ ಝೋನ್ ಕ್ರಿಕೆಟ್ ಅಕಾಡೆಮಿ. ಉತ್ತಮ ರೀತಿಯ ಸತ, ಒಟ್ಟುಗಳು ಬರ್ತಾ ಇಲ್ಲ, ಬಲವಂತ ಮನುವಿಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ತೃತೀಯ ನೇತ್ರ ಸಮಯಕ್ಕೆ ಬಲಿಷ್ಠರಾಗ್ತಾ ಇದ್ದಾರೆ. ಮಾನ್ಯವಾದ ಮೊಬೈಲ್ ಸಂಖ್ಯೆ ಹೊಂದಿರಬೇಕಾಗುತ್ತದೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಯೋಜನೆ ನಾಟ್ ಔಟ್. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. HMC ಯುನೈಟೆಡ್ ಟ್ರೋಫಿ 2026 ಪ್ರತಿಷ್ಠಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಿಶಾಲ್ 26ಕ್ಕೆ 26 for 7. 6 ಓವರ್ನ ಚಾಲ್ತಿಯಲ್ಲಿ ಅಂತಿಮ ಎಸೆತಕ್ಕಾಗಿ ಮತ್ತೆ ರಿಶಾಲ್ ಟು ವಾಸಿಂ. ಲೋವರ್ ಫಿಲ್ಟರ್ಸ್ ಆಗಿ ಬಿದ್ದ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ನ
ಮುಕ್ತವನ್ನು ಕಂಡುಕೊಳ್ತಾ ಇದೆ. ಮುಕ್ತದ ಓವರ್ಗಳ ಸಂಖ್ಯೆ 6. ದ ಕಂಪ್ಲೀಷನ್ ಓವರ್ ನಂಬರ್ 6. ಸ್ಕೋರ್ 26 ಫಾರ್ 7. ಲಾಸ್ಟ್ ಓವರ್ ಸುಮಾನಿಂಗ್ 12 ರನ್ಸ್ ಸುಮಾನಿಂಗ್ 12 ಬಾಲ್ ಸುಮಾನಿಂಗ್ 12 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಕಡಿಮೆ ಮತ್ತು ಗರಿಷ್ಠ ಒತ್ತಡ ತರ್ತದೆ. ಲೋ ಸ್ಕೋರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಆರಂಭಿಕ ಹಂತದಲ್ಲಿ ಆಘಾತವನ್ನು ಕಂಡಂತಹ ತಂಡ ಈಗ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಯುನೈಟೆಡ್ ಸೂರಲ್ಪಾಡಿ ಮೈಟಿ. ಗುರು ಗಣೇಶ್ ನೇಜಾರು ಸತತ 2ನೇ ಜಯವನ್ನು ಕೂಡ ದಾಖಲಿಸಿತ್ತು. ಆರಂಭಿಕ ಪಂದ್ಯದಲ್ಲಿ ಅಧಿಕಾರಿಯುತ ಜಯ. 2ನೇ ಪಂದ್ಯಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯಾಸದ ಜಯ. ಎಸೆಗಾರಿಕೆ ಭಾಗದಲ್ಲಿ ಆನಂದ. ಮಧ್ಯಪ್ರದೇಶ ಇಂದೂರಿನ ಆಟಗಾರರೆಲ್ಲ ಬಹುತೇಕವಾಗಿ ಈ ಜಾನ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಸ್ಟ್ರೈಕರ್ ಭಾಗದಲ್ಲಿ ಪ್ರಮೋದ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ವಾಸೀಂ. ಬಹಳ ಸುತ್ತಮುತ್ತ ಒಂದು ಎಸೆತ ಬೀಸೋತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಔಷಧ ಆಶ ಹೊರ ತಿರುವನ್ನು ಪಡೀತಾ ಇದೆ. ಕೂಟಗಳ ಹಿಂದೆ ಹಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕ್ವಾಲಾಗಿ ಬಾಲ್ ಫುಲ್ ಮಾಡ್ತಾ ಇದೆ. 1 ಓವರ್ ಹೆಚ್ಚು ಸೇರ್ಪಡೆ. ಚೆಂಡು ಬೌಂಡ್ರಿ ಅನ್ನು ದಾಟ್ತಾ ಇದೆ. ಪ್ರಮೋದ್ಗೆ 4 ಓವರ್ ಸೇರ್ಪಡೆ. ಸಂಪೂರ್ಣ 125 ದಿನಗಳ ಉದ್ಯೋಗ ಖಾತರಿ. योजना के अंतर्गत पिछले 11.5 लगभग 1,47,000 स्कूलों ಕೇಳುಗರೆ ಜನವರಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಹೋಮಿಯೋಪತಿ. ಭಾಗದಲ್ಲಿ ಭರ್ಜರಿಯಾದಂತಹ ಕ್ಯಾಚ್ ಅಂತಿಮ ಹಂತವನ್ನು ಕಂಡುಕೊಳ್ತಾ ಇದೆ. ಗಾಳಿಯ ಸಹಾಯ ಪ್ರಮೋದ ಪಡೀತಾ ಇಲ್ಲ. ಇಲ್ಲವಾದಲ್ಲಿ ನಿಸ್ಸಂದೇಹವಾಗಿ ಕೂಡ ಸಿಕ್ಸರ್ ಎಲ್ಲ ಅವಕಾಶ ಕೂಡ ಆಯಿತು. ವಿಕೆಟ್ ನಂಬರ್ 8, 32 ಫಾರ್ 8. ಅಂಕಣ ಒಳಭಾಗದಲ್ಲಿ ಕಾಫಿಲ್ ಸೇರ್ಪಡೆ. 7 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 32ಕ್ಕೆ 8. ಅಂತಿಮ 6 ಎಸೆತಗಳು ಮಾತ್ರ ಬಾಕಿ ಇದೆ. HMC ಯುನೈಟೆಡ್ ಟ್ರೋಫಿ. ಎಸೆಗಾರಿಕೆ ಭಾಗದಲ್ಲಿ ದ್ರಾಕ್ಷಿತ್ ನಂತಳಿಕೆ.
ಯುನೈಟೆಡ್ ಸೂರಲ್ಪಾಡಿ ಮೈಟಿ ಆಟಗಾರರು ನಮ್ಮ ಡಗ್ಔಟ್ಸ್ ಒಳಗೆ ಹೋಗಬೇಕು. ದಯಮಾಡಿ ಗಮನಿಸಿ, ಡಗ್ಔಟ್ಸ್ ವರೆಗೆ ಯಾರು ನಿಂತ್ಕೊಳ್ಬಾರ್ದು. ಎಲ್ಲಾ ತಂಡಗಳು ಗಮನಿಸಿ. ಮತ್ತೆ ರಕ್ಷಿತ್, ಸ್ಕೋರ್ 35. ಬಹಳ ಸುತ್ತಮುತ್ತ ಹೊಡೆತ ಲಾಂಗಾನಿ ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಆಗ್ತಾ ಇದೆ. ಒಂದು ಹೊತ್ತಲ್ಲಿ ಅದೃಷ್ಟ ಕೈ ಕೊಡ್ತಾ ಇದೆ ಯುನೈಟೆಡ್ ಸೂರಲ್ಪಾಡಿ ಮೈಟಿ. ಮತ್ತೆ ರಕ್ಷಿತ್, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟವನ್ನ ಪೂರೈಸ್ತಾ ಇದೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 37, 38 is the ಟಾರ್ಗೆಟ್. ಈ ಪಂದ್ಯವನ್ನು ಗೆಲ್ಲಬೇಕಾದ್ರೆ ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ ಶಾರಿಕ್ ಏಕತಾ ಇಲ್ಲವೇ. ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಪಂದ್ಯಾಟ ಆಯೋಜನೆ ಮಾಡ್ತಾ ಇದೆ HMC ಯುನೈಟೆಡ್ ಟ್ರೋಫಿ. ಈ ಹಂತದಲ್ಲಿ ಮತ್ತೆ ವೀಕ್ಷಕ ವಿವರಣೆಯಲ್ಲೂ ಕೂಡ ಬದಲಾವಣೆ. ಮುಂದಿನ ಹಂತದ ವೀಕ್ಷಣೆಗಾಗಿ ವಿನಯ್, ಮಧು ಶಾನ್ಬಾಗ್. धन्यवाद शिवनारायण तौल। एक सुनहरे मौका मिल गया यहाँ पर इजान रियल फाइटर्स चैतन्य शारिक एकता टीम को, क्योंकि सिर्फ 38 रन यहाँ पर बनाना पड़ेंगे, मिलेंगे उनको 8 ओवर। पहला मैच उन्होंने जीता था, ये दूसरा मैच भी यहाँ पर जीत सकते हैं, लेकिन दूसरी ओर एक बहुत ही मेहनत करना पड़ेगा मैदान पर माइटी को। यूनाइटेड सूरलपाड़ी माइटी
बड़े बड़े खिलाड़ी जरूर था उनका पास, लेकिन उतना विश्वसनीय बल्लेबाजी नहीं किया उन्होंने। उसका फलस्वरूप सिर्फ 37 रन हो गए था स्कोर कार्ड कर। यानी कि ये जीत दर्ज करने के लिए 38 रन का एक आसान का मौका जरूर है, लेकिन अंडर लाइट्स में ये मैच भी अच्छा रोचक रोमांचक हो सकता है। देखेंगे, सब कुछ जीजा लगाना पड़ेंगे यहाँ पर माइटी का खिलाड़ियों को। अच्छी गेंदबाजी करना पड़ेगा, अच्छा फील्डिंग करना पड़ेगा, रन को रोकना पड़ेगा, तो कुछ बन सकता है यहाँ पर यूनाइटेड सुरलपाड़ी माइटी टीम को। अन्यथा ये मैच आसान हो सकता है यहाँ पर इजान रियल फाइटर्स शारिक एकता 11 को। देखेंगे वहां पर इजान की ओर से प्रारंभिक बल्लेबाज का रूप में कौन आते हैं। 8 ओवरों का मैच मैंडेटरी पावर प्ले पहला ओवर में रहेगा, तो उसके बाद जो चाहे बैटिंग पावर प्ले बैटिंग वाला टीम ले सकता है। काफी बेहतरीन नजारा यहाँ पर ब्रह्मावर के गांधी मैदान पर। चारों तरफ से अंडर लाइट्स में रंग बिनारी बैनर के साथ काफी बढ़िया बढ़िया पिरामिड का साथ ये टूर्नामेंट आयोजित किया है। एचएमसी यूनाइटेड ने बहुत ही बेहतरीन एक टूर्नामेंट का आयोजित किया उन्होंने। टेनिस बॉल की क्रिकेट हिस्ट्री में सबसे बड़ा अमाउंट वाला टूर्नामेंट अब तक का ये दाखिल कर रहे हैं। यहाँ पर बहुत सारे लोगों की मेहनत है इसमें। सभी को हम सभी क्रीड़ा प्रेमियों की ओर से धन्यवाद कहते हैं एचएमसी यूनाइटेड को। शुरुआत करेंगे यहाँ पर इजान की ओर से। स्ट्राइकर एंड पर है अनुभवी खिलाड़ी एक जाने माने क्रिकेटर हरी है, तो नॉन स्ट्राइकर पर है रोहित। गेंदबाजी की संभालने की जिम्मेदारी माइटी की कप्तान किसको दे देंगे? आशिक वहां पर। पहला ओवर पावर प्ले रहेगा। काफी मेहनत करना पड़ेगा यहाँ पर माइटी का खिलाड़ी को, जी जान लगाना पड़ेगा, पूरा अपना अनुभव की इस्तेमाल करना पड़ेगा, तो कुछ बन सकता है यहाँ पर। पहला मैच उन्होंने जीता था, दूसरी ओवर इजान भी पहला मैच जीता था, तो देखेंगे दोनों मैच कौन जीतते यहाँ पर, तो आसान हो सकते उनको अगले राउंड के लिए। आशिक पहला गेंद हरी के लिए, हवा में गेंद आई, गेंद का नीचे कोई खिलाड़ी नहीं, निकल गई थी सीधा डीप एक्स्ट्रा कवर की तरफ से, और ये पहला ही गेंद में चौका। यहाँ पर रिवर्स खेल दिया था, थोड़ी सी शॉर्ट गेंद था, मिडिल स्टिक पे आने वाले गेंद को घुमा दिया था सीधा डीप एक्स्ट्रा कवर बाउंड्री के बाहर। पावर प्ले का सही इस्तेमाल करने वाले एक नामांकित खिलाड़ी है हरी। इनिंग्स की शुरुआत कर दिया यहाँ पर चौके के जरिए। 38 रनों का एक आसान लक्ष्य है उनका सामने, देखेंगे कब तक का पार करते हैं उन्होंने, दूसरा विजय हासिल करते हैं यहाँ पर। थोड़ी सी फील्डिंग में तब्दीली, फिर एक बार तैयार वहां पर गेंदबाज, इस बार हरी के लिए फिर एक बार रिवर्स, खाली क्षेत्र है वहां पर बैकआउट पॉइंट के क्षेत्र में, गेंद निकल गई, एक रन पूरा कर दिया, दूसरा भी रन आसानी के साथ पूरा कर रहे हैं यहाँ पर। फिर एक बार मिडल और ऑफ स्टिक में आने वाले गेंद को अपने आप को पोजीशन बनाया था वहां पर हरी, फिर एक बार उल्टा पलटा स्ट्रोक लगा दिया था, लेकिन एक चटपटा 2 रन यहाँ पर मिल गया उनको। स्कोर आगे बढ़ते हुए 6 रन। काफी बढ़िया शुरुआत कर रहे हैं यहाँ पर, पावर प्ले का सही इस्तेमाल कर रहे हैं यहाँ पर हरी। नॉन स्ट्राइकर पर है रोहित। सिर्फ 38 रन चाहिए, जवाब में अब तक का 6 रन हो चुका है पहला ही 2 गेंदों में। आशिक की ये गेंद हवा में, गेंद था, कोई खिलाड़ी नहीं वहां पर, डीप फाइन लेग के क्षेत्र में लंबा दौड़ लगाया फील्डर ने, लब तक काफी समय था बल्लेबाजों के पास 2 रन पूरा करने के लिए।
फिर एक बार मिडल और लेग स्टिक में आने वाला स्ट्रोक्स था, उसको आसानी के साथ खेल दिया था सीधा डीप फाइन लेग बाउंड्री की तरफ से 2 रनों के लिए। तो स्कोर आगे बढ़ते हुए 8 रन बगैर कोई नुकसान पर। काफी बढ़िया शुरुआत यहाँ पर इजान रियल फाइटर्स चैतन्य शारिक क्रिकेटर्स को, काफी बढ़िया शुरुआत। सिर्फ 38 रन चाहिए, अब तक 8 हो चुका है। इसका पीछे गेंद, अच्छी गेंद था, सम्मान देते हुए हल्के से ड्राइव कर दिया था, लेकिन समय था बल्लेबाजों का पास अपना एंड बदलने के लिए और 1 रन की बढ़ोतरी। थोड़ी सी ओवर पिच गेंद थे, हल्के से आगे आए तो हरी वहां पर ड्राइव कर दिया था सीधा मिड ऑफ के क्षेत्र में और 1 रन मिल गए यहाँ पर। तो स्कोर आगे बढ़ते हुए 9 रन, पूरा 9 रन हरी का खाते में। तो पहली बार रोहित सामना करेंगे अगली गेंद की। इस बार ये गेंद मिड लेग स्टिक में आने वाले गेंद खेलना चाहते थे, ऑन साइड में गेंद बीट करते हुए निकल गई थी। इसका भी अंपायर का इशारा, अतिरिक्त रन और 1 रन की बढ़ोतरी। तो स्कोर आगे बढ़ते हुए 10 रन, सिर्फ अभी 28 की जरूरत दूसरा विजय दर्ज करने के लिए यहां पर। इस बार ये गेंद, लेकिन समझ नहीं सका वहां पर, गेंद को हल्के से ड्राइव करना चाहते थे, गेंद टप्पा करने के बाद अंदर की ओर जा रही थी। इस तरफ से पहला विकेट की पतन रोहित का रूप में। ऐसा ही मेहनत करना पड़ेगा यहां पर यूनाइटेड सुरालपाड़ी माइटी टीम को, तो कुछ बन सकता है। अब तक 28 रन सिर्फ चाहिए उनको, तो विकेट लेना पड़ेगा, अच्छी गेंदबाजी करना पड़ेगा, अच्छा फील्डिंग करना पड़ेगा, तो मैच ये जीत सकता है। अन्यथा इजान रियल फाइटर्स चैतन्य शारिक ये टीम ने ये मैच दूसरा ओवर से जीत सकता है। यहां पर देखेंगे नया खिलाड़ी आ रहे हैं वहां पर, गौरीश आचार्य और एक आकर्षक बल्लेबाज, एक तंत्र शुद्ध बल्लेबाज गौरीश आचार्य है। तो फिलहाल 9 रन बना के खेलने वाले हरी फिलहाल वहां पर है। एक शानदार चौका पहला ही गेंद में उन्होंने लगाया था। आखिरी गेंद डालने के लिए तैयार है वहां पर गौरीश आचार्य स्ट्राइकर एंड पर। फिर एक बार थोड़ी सी फील्डिंग में तब्दीली हमको देखने को मिल रहा है। विकेट कीपर के अलावा एक शॉर्ट थर्ड मैन है, बैकवर्ड पॉइंट, एक कवर है, एक्स्ट्रा कवर है, ऑफ साइड में मिड ऑफ है। तो ऑन साइड में देखा गया तो लॉन्ग ऑन एंड और डीप मिड विकेट है। तो शॉर्ट फाइन लेग पर एक खिलाड़ी है, शॉर्ट मिड विकेट पर एक खिलाड़ी है। आखिरी मर्तबा यहां पर गौरीश के लिए। इस बार ये गेंद हल्के से पंच कर दिया, वहां पर एक्स्ट्रा कवर के क्षेत्र में जाएगा गेंद। तब तक समय था बल्लेबाजों का पास और 1 रन पूरा करने के लिए। इस तरफ से पहला ओवर की समाप्ति हो चुका है। पहला ओवर की समाप्ति के बाद 11 रन 1 विकेट के नुकसान पर। दूसरा ओवर के लिए यहां पर तैयार हो रहे गेंदबाज संजय, यहां पर दूसरा ओवर डालने के लिए तैयार हो रहे हैं। संजय की गेंद गौरीश के लिए, हल्के से स्टीयर कर दिया, वहां पर निकल गई सीधा थर्ड मैन के क्षेत्र में। आसानी के साथ 1 रन मिलेंगे यहां पर गौरीश और इजान को। स्कोर आगे बढ़ते हुए 12 रन 1 विकेट के नुकसान पर। सिर्फ 38 का टारगेट है, अब तक का उसका जवाब में 12 रन बन चुका है। फिर एक बार वहां पर 9 रन बना के खेलने वाले हरी के पास स्ट्राइक। फिर एक बार संजय तैयार।
इस बार ये गेंद फिर एक बार ऑफ द टॉस, ये गेंद को फ्लिक कर दिया वहां पर मिड विकेट के क्षेत्र में, और एक रन जरूर मिलेंगे यहां पर हरी को। तो स्कोर आगे बढ़ते हुए 13 रन, 13 फॉर द लॉस्ट ऑफ 1। तेरह रन, एक विकेट के नुकसान पर अभी सिर्फ 25 रन चाहिए जीतने के लिए। एक आसान का काम है यहां पर। इस बार संजय गौरीश आचार्य के लिए गेंद को ड्राइव कर दिया सीधा एक्स्ट्रा कवर के क्षेत्र में, एक रन पूरा कर दिया। अच्छी फील्डिंग और अच्छा थ्रो, लेकिन उसका बीच 2 रन पूरा कर दिया यहां पर गौरीश आचार्य और हरी मिलके। तो स्कोर आगे बढ़ते हुए 15 रन, 15 रन हो चुका है दूसरा ही ओवर में। अभी सिर्फ अभी सिर्फ 23 रन चाहिए। एक आसान का मौका यहां पर ईजान को। सोलह रन हो चुका है यहां पर। फिर एक बार एक गेंद, इस मरतबा अच्छी गेंद, टपक आने के बाद थोड़ी सी ऑफ स्टंप से बाहर जाने वाली गेंद हल्के से खेलना चाहते थे ऑफ साइड में, गेंद बीट करते हुए निकल गई थी सीधा विकेट कीपर की दस्तानों में डॉट बॉल के रूप में। 16 रन हो चुका है, 22 रन चाहिए सिर्फ जीतने के लिए। एक आसान का मौका यहां पर। दूसरा ओवर जारी है, 16 रन। फिर एक बार वहां पर संजय तैयार। संजय की गेंद को फिर एक बार ड्राइव कर दिया वहां पर मिड ऑन के क्षेत्र में, आसानी के साथ और एक रन मिल सकता है। तो इस तरफ से और एक रन की बढ़ोतरी। 2 ओवर हो चुका है, 2 ओवर की समाप्ति के बाद 17 रन। अभी भी 21 रन चाहिए जीतने के लिए। बहुत सारे यानी कि लगभग 6 ओवर में 21 रन चाहिए जीतने के लिए। एक आसान का मौका जरूर है। तो वहां पर गेंदबाजी में तब्दीली देखने को मिलेगा। तो यहाँ पर अंक हॉल में भी आपको तब्दीली देखने को मिलेगा। आगे के अंक हॉल के लिए मेरे साथी यहाँ पर उपस्थित है विनय उद्यावर। फिर एक बार कन्नड़ में। ಧನ್ಯವಾದಗಳು. ಅಂಗಡ ಒಳಭಾಗದಲ್ಲಿ ಎಚ್ಎಂಸಿ ಯುನೈಟೆಡ್ ಆಶ್ರಯ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟದ 6ನೇ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಎರಡು ತಂಡಗಳು. ಯುನೈಟೆಡ್ ಮೈಟಿ ಸೂರಲ್ಪಾಡಿಯನ್ನು ಎದುರಿಸ್ತಾ ಇರುವಂತಹ ಒಂದು ತಂಡ ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ. ಎಚ್ಎಂ ಏಕತಾ ಒಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದೆ ಬ್ರಹ್ಮಾವರ ಗಾಂಧಿ ಮೈದಾನದ ಒಳಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ. ಇತರ ಮತ್ತೆ ಸ್ಯಾಂಡಿಯಸ್ ಚೆಂಡು ಡೀಪ್ ಆಕ್ಷನ್ ಔಟ್ಸ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆ ತಾರಿ ಮುಖೇನ ಒಂದರ ಸೇರ್ಪಡೆಯನ್ನು ಕಾಣ್ತಾ ಇರುವಂತಹ ಒಂದು ತಂಡ. ಇಲ್ಲಿಗ ಅಂಕಿಅಂಶಗಳ ಪಟ್ಟಿಯಲ್ಲಿ 18 ಓಟವನ್ನು ದಾಖಲಿಸ್ತಾ ಇದೆ. 18 for 1. ಮೊದಲ ಲೀಗ್ ಪಂದ್ಯಾಟ ಜಯವನ್ನು ದಾಖಲಿಸಿರುವಂತಹ ಎರಡು ತಂಡಗಳು ಕೂಡ ಈ ತನ್ಮದ ಈ ಒಂದು ಚೆಂಡು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಧಾರಣ 15 ವರ್ಷಗಳ ಹಿಂಭಾಗದಲ್ಲಿ ಶಕೀಲ್ ಹೊನ್ನಾಳ ಅವರ ಮುಂದಾಳತ್ವದಲ್ಲಿ SMS ಕಾಲೇಜಿನ ಮೈದಾನದಲ್ಲಿ ಮೊತ್ತ ಮೊದಲ ಬಾರಿಗೆ 1 ಲಕ್ಷ ರೂಪಾಯಿಗಳ ಒಂದು ಹಗಲು ರಾತ್ರಿಯ ಪಂದ್ಯಾಟ ನಡೆದಿತ್ತು. ಇದೀಗ ಹಳ್ಳಿಗಾಡಿನ ಹುಡುಗನೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಬ್ರಾಂಡ್ ಅಂಬಾಸಿಡರ್ ಆಗಿ ಬೆಳೆದಿರುವಂತಹ ಶಕೀಲ್ ಹಸನ್ ಹೊನ್ನಾಳ ಅವರು ಸಾಗಿದಂತ ಒಂದು ಹಾದಿ ಒಂದು ರೀತಿ ಯಶೋಗಾಥೆ ಅನ್ನೋದಾಗಿ ನಾವು ಹೇಳಿದ್ರು ಕೂಡ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ.
ಯೂನಿವರ್ಸಲ್ ಐಡಲ್ ನ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು 15 ದೇಶಗಳಲ್ಲಿ ಒಂದು ಸ್ಪರ್ಧೆ, ಸಂಗೀತ ಸ್ಪರ್ಧೆ ಅನ್ನುವಂತಹದ್ದು ನಡೀತಾ ಇರುವಂತಹದ್ದು. ಇಲ್ಲಿ ಪ್ರಶಸ್ತಿಯನ್ನ ಗೆಲ್ಲುವಂತವರಿಗೆ 8 ಕೋಟಿಗೂ ಮಿಕ್ಕಿದ ಒಂದು ಪ್ರಶಸ್ತಿಯ ನಗದನ್ನು ನೀಡಲಾಗುತ್ತೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಪರ್ಧೆ ನಡೀತಾ ಇದ್ದು ಅಂತಿಮ ಹಂತದಲ್ಲಿ ಇದು ಹೊಸ ದಾಖಲೆಯಾಗಿ ಕೂಡ ಮೂಡಿ ಬರುವಂತಹ ಸಾಧ್ಯತೆ ಇದೆ. ಇದನ್ನ ಕೂಡ ಶಕೀಲ್ ಅವರ ಮುಂದಾಳುತ್ವದ ಈ ಒಂದು ತಂಡ ನಡೆಸ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟದ ಸಾಧನೆ. ಯಾಕಂತ ಹೇಳಿದ್ರೆ ಸಾಗಿರುವಂತಹ ಹಾದಿ ಅನ್ನುವಂತಹದ್ದು 7 ಬೀಳುಗಳ ಅವಲೋಕನ ಅನ್ನೋದಾಗಿ ಕರೆಯಲ್ಪಡುತ್ತೆ. ಮೊದಲೇ ಹೇಳಿದ ಹಾಗೆ ಹಳ್ಳಿಗಾಡಿನ ಹುಡುಗನೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿನಿಧಿಯಾಗಿ ಬೆಳೆದಿದ್ದಾರೆ ಇವತ್ತು ಶಕೀಲ್ ಅವರು. ಅವರದೇ ಮುಂದಾಳುತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಅಲ್ಲ, ಒಂದು ರೀತಿಯಲ್ಲಿ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾನೆ ನಾವು ಹೇಳ್ಬೋದು. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಇದುವರೆಗಿನ ಗರಿಷ್ಠ ಮೊತ್ತ 25 ಲಕ್ಷ ರೂಪಾಯಿಗಳ ಪ್ರಶಸ್ತಿ ಮೊತ್ತವನ್ನ ನೀಡುವ ಒಂದು ಸಂಸ್ಥೆಯಾಗಿ ಮಾನ್ಯತೆ ಮತ್ತು ಗೌರವವನ್ನು ಪಡ್ಕೊಳ್ತಾ ಇದೆ. ಶಕೀಲ್ ಅವರ ಮುಂದಾಳುತ್ವದಲ್ಲಿ HMC ಯುನೈಟೆಡ್ ಹೊನ್ನಾಳದ ಈ ಒಂದು ತಂಡ ಆ ನಿಟ್ಟಲ್ಲಿ ಮೊದಲ ದಿನದ 6ನೇ ಪಂದ್ಯಾಟದಲ್ಲಿ ಆಗಲೇ ಮೊದಲ 3 ಓವರ್ಗಳ ಮುಕ್ತಾಯ. ತಳಮೊತ್ತ 22ಕ್ಕೆ 1. ಇನ್ನು ಕೇವಲ ಜಯಕ್ಕಾಗಿ 16 ಓಟದ ಒಂದು ಅವಶ್ಯಕತೆ ಇದೆ. ಈತ ಯುನೈಟೆಡ್ ಮೈಟಿ ಸೂರಲ್ಪಾಡಿಯ ತಂಡ ಒಂದು ಹಂತದಲ್ಲಿ ಬ್ಯಾಟಿಂಗ್ ಕೈ ಕೊಟ್ಟಿತ್ತು. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಬೌಲಿಂಗ್ ಕೂಡ ಅವರಿಗೆ ಕೈ ಕೊಡ್ತಾ ಇದೆ. ಸಂಜಯ್ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇರುವಂತಹ ಯುನೈಟೆಡ್ ಮೈಟಿ ಸೂರಲ್ಪಾಡಿಗೆ ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ HM ನ ವಿಕೆಟ್ ಗಳನ್ನ ಉರುಳಿಸಿದ್ರೆ ಮಾತ್ರ ಅವಕಾಶ ಇದೆ. ಇಲ್ಲದಿದ್ದರೆ ಇಜಾನ್ ರಿಯಲ್ ಫೈಟರ್ಸ್ HM ಏಕ್ತಾ ಚೈತನ್ಯ ಮತ್ತೊಂದು ಜಯವನ್ನು ದಾಖಲಿಸುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಕ್ಲೋಸ್ ಆಗಿರುವಂತಹ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟ ಉಡುಪಿಯ ಈ ಭಾಗದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. ಶಕೀಲ್ ಅವರ ಮುಂದಾಳುತ್ವದಲ್ಲಿ HMC ಯುನೈಟೆಡ್ ತಂಡ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾಟಕ್ಕೋಸ್ಕರ ಈ ತಂಡದ ಅಂಗದ ಒಳಭಾಗದಲ್ಲಿ ಹರಿ ಬಹಳಷ್ಟು ಸುಲಭ ಸಾಧ್ಯವಾಗಿ ಓಟವನ್ನು ದಾಖಲಿಸಿರುವಂತಹ ಆಟಗಾರ. ಮೊದಲ ಬಾರಿಗೆ ಮತ್ತೆ ಸಂಜಯ್ ಎರಡನೇ ಬಾರಿಗೆ ಗೌರೀಶಾಚಾರ್ಯ ಈ ಒಂದು ಚೆಂಡು ಮಿಡ್ ಆಫ್ ಭಾಗದಲ್ಲಿ ಸುಲಭವಾಗಿರುವಂತಹ ಕ್ಯಾಚ್ ಆದ ಮುಖೇನ ಗೌರೀಶಾಚಾರ್ಯನ ಆಟ ಕೂಡ ಮುಕ್ತಾಯವಾಗ್ತಾ ಇದೆ. 23ಕ್ಕೆ 2 ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ HM ಏಕತಾ ಮತ್ತೊಂದು ಪತನವನ್ನು ಕಾಣ್ತಾ ಇದೆ. ಅಂಗದ ಒಳಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆ ರಾಹುಲ್ ಎಂಟ್ರಿಯನ್ನ ಪಡ್ಕೊಂಡ್ರು. ರಾಹುಲ್ ಸೇರ್ಪಡೆ ಮತ್ತೋರ್ವ ಆಟಗಾರ ಲೆಫ್ಟ್ ಹ್ಯಾಂಡೆಡ್ ಪ್ರಮುಖ ಆಟಗಾರ ಕೂಡ. ಮೊತ್ತ 23ಕ್ಕೆ 2 ಇನ್ನು ಕೂಡ 15 ಓಟವನ್ನು ದಾಖಲಿಸಬೇಕಾಗಿದೆ. ಸಂಜಯನ ಮುಖೇನ 2ನೇ ಎಸ್ಎಸ್ ಅನ್ನು ಪಡ್ಕೊಂಡಂತ ಈ ಒಂದು ತಂಡ ಯುನೈಟೆಡ್ ಮೈಟಿ ಸೂರಲ್ಪಾಡಿ ಮಂಗಳೂರು. ಮತ್ತೆ ಮೈದಾನದ ಒಳಭಾಗದಲ್ಲಿ ಸಂಜಯ್ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಆಡ್ತಾ ಇದ್ದಾರೆ.
ಈತನ ಮಧ್ಯಸ್ಥದಿಂದ ಈ ಒಂದು ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ನೋಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾ ಇದೆ. ತನ್ಮೂಲಕವಾಗಿ ಬೌಂಡ್ರಿ ಎದುರಿಸ ಮೊದಲ ಚೆಂಡನ್ನ ಲಾಂಗ್ ಆನ್ ಭಾಗ ಲಾಫ್ಟ್ ಅನ್ನ ಮಾಡಿದಂತ ರಾಹುಲ್ ಈ ಬಾರಿ ಬೌಂಡರಿಯ ಮುಖೇನ ಇನ್ನಿಂಗ್ಸ್ ಆರಂಭ ಕೂಡ ಆಗ್ತಾ ಇದೆ. ಇತ್ತೀಚಿನ ದಿನಗಳ ಟೆನ್ನಿಸ್ ಬಾಲ್ ಒಂದು ಅತಿ ಅದ್ದೂರಿ ಪಂದ್ಯಕೂಟ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟವಾಗಿ HMC ಯುನೈಟೆಡ್ ಟ್ರೋಫಿಲಿ ಸಾಗ್ತಾ ಇದೆ, ಹಗಲು ರಾತ್ರಿಯಾಗಿ ಕೂಡ. ಮತ್ತೆ ಸಂಜೆ ಈ ಬಾರಿ ಫುಲ್ ಟಾಸ್ ಆಗಿ ಎಸೆದ ಚೆಂಡು ಕವರ್ಸ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ತನ್ನ ಮೊತ್ತವೂ ಕೂಡ 28 ಓಟವನ್ನು ತಲುಪ್ತಾ ಇದೆ. ಇನ್ನು ಕೇವಲ 10 ಓಟದ ಅವಶ್ಯಕತೆ. 1989ರಲ್ಲಿ ಪಡುಬಿದ್ರೆ ತಂಡ ಮೊದಲ ಬಾರಿಗೆ ಹೊರಬಳಕಿನ ಪಂದ್ಯಾಟವನ್ನು ನಡೆಸಿದ್ರೆ ಇಡೀ ದೇಶದ ಚರಿತ್ರೆಯಲ್ಲಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟ ಪಂದ್ಯಾಟವನ್ನು ಟೆನ್ನಿಸ್ ಬಾಲ್ ನಲ್ಲಿ HMC ಯುನೈಟೆಡ್ 2026ರಲ್ಲಿ ನಡೆಸ್ತಾ ಇದೆ. ಶಕೀಲ್ ಅವರ ಮುಂದಾಳತ್ವದಲ್ಲಿ ಆ ನಿಟ್ಟಿನಲ್ಲಿ ಹಿಂದೆ ಫ್ರೆಂಡ್ಸ್ ಬೆಂಗಳೂರು ಕೂಡ ಶ್ರೀಲಂಕಾ ದೇಶ ತಂಡವನ್ನ ಬರಮಾಡಿಕೊಂಡು ಪಂದ್ಯಕೂಟವನ್ನು ಸಂಯೋಜನೆ ಮಾಡಿತ್ತು. ಈ ಹಂತದಲ್ಲಿ ಮತ್ತೆ ಒಂದೊಂದು ಚೋರಿಯ ಸೇರ್ಪಡೆ. ಬೌಲರ್ ಸ್ಪಾಕ್ ಡ್ರೈವ್ ಅನ್ನು ಮಾಡಿದಂತ ಹರಿ ತನ್ನ ಮೊತ್ತ 29-2. ಮತ್ತೆ ಸಂಜು ಎಸ್ ಕಾರ್ಯಕ್ರಮದಲ್ಲಿ ರಾಹುಲ್ಗೆ ಸಂದ ಚೆಂಡು ಮನಸ್ಸು ಮಾಡಿದ ಹೊಡೆತ ಡೀಪ್ ಭಾಗದಲ್ಲಿ ಒಂದೊಂದು ಚೋರಿಯ ಸೇರ್ಪಡೆ. ಕ್ಷೇತ್ರ ರಕ್ಷಣೆ ಮುಖ್ಯವಾಗಿ 2ನೇ ಓಟವನ್ನು ಕೂಡ ಸುಲಭವಾಗಿ ಕ್ಲಿಯರೆನ್ಸ್ ಮಾಡಿದ್ರು. ಈ ರೀತಿಯಾಗಿ 31ಕ್ಕೆ 2. ಇನ್ನು ಜಯಕ್ಕಾಗಿ ಕೇವಲ 7 ಓಟವನ್ನು ದಾಖಲಿಸಬೇಕಾಗಿದೆ. ಇದಾನ್ ರಿಯಲ್ ಫೈಟರ್ಸ್ ಚೈತನ್ಯ HM ಏಕತಾ ಸತತ ಜಯವನ್ನು ದಾಖಲಿಸುವ ಹವಣಿಕೆಯನ್ನು ಮಾಡ್ತಾ ಇದ್ರೆ ಬಹುಶಃ ಮೊದಲ ಪಂದ್ಯಾಟ ಗೆದ್ದಂತ ಯುನೈಟೆಡ್ ಮೈಟಿ 2ನೇ ಪಂದ್ಯಾಟ ಕೈಜಾರುವ ಹಂತಕ್ಕೆ ತಲುಪ್ತಾ ಇದೆ. ಇವಾಗಲೇ ಒಂದು ಅಚ್ಚರಿಯ ಆಟವನ್ನು ತೋರ್ಪಡಿಸಿರುವಂತಹ ಗುರುಗಣೇಶ್ ರೇಜಾರುವಿನ ತಂಡ ಸತತವಾಗಿ 2 ಜಯವನ್ನು ದಾಖಲಿಸುವ ಮುಖೇನ ಮುಂದಡಿಯನ್ನ ಇಟ್ಟಂತ ತಂಡ ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಮೊದಲ ತಂಡವಾಗಿ ಗೌರವವನ್ನು ಪಡ್ಕೊಳ್ತಾ ಇದೆ. ಗುರು ಗಣೇಶ್ ಕ್ರಿಕೆಟರ್ಸ್ ಕಾಫಿಲ್ ಬಂದ್ರು. ಅಂಗಡ ಒಳಭಾಗದಲ್ಲಿ ಇದ್ದ ಮೇಲೆ ಮತ್ತೊಂದು ಬಹಳ ಸುತ್ತಮುತ್ತ ಕ್ಲೋಸ್ ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡನ್ನು ಡ್ರೈವ್ ಮಾಡಿದ್ರು ಹರಿ. ಲಾಂಗ್ ಆಫ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. 32ಕ್ಕೆ 2 ಸುಲಭವಾಗಿ ಓಟ್ಗಳು ಹರಿದು ಬರ್ತಾ ಇದೆ. ಬಾರಿ ರಿಯಲ್ ಫೈಟರ್ಸ್ ಇಜಾನ್ ಆ ನಿಟ್ಟಲ್ಲಿ ಎಸ್ ಅಂತ ಈ ಒಂದು ಚೆಂಡು ಕಾಫಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ 25 ಲಕ್ಷ ರೂಪಾಯಿಗಳ ಒಂದು HMC ಯುನೈಟೆಡ್ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಾಟ. ಈ ಹಂತದಲ್ಲಿ ಕಾಫಿಲೆಸ್ ಅಂತ ಒಂದು ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 32ಕ್ಕೆ 2 5ನೇ ಓವರಲ್ಲಿ ಮತ್ತೆ ಕಾಫಿಲೆಸ್ ಅಂತ ಈ ಒಂದು ಚೆಂಡು ಡೀಪ್ ಮಿಡ್ ವಿಕೆಟ್ ಅಲ್ಲಿ ಲೆಫ್ಟಿ ರೋಹಿತ್ ಮುಖ್ಯವಾಗಿ ಭರ್ಜರಿ ಸಿಕ್ಸರ್. ಇದನ್ನ ರಾಹುಲ್ ದಾಖಲಿಸಿದ್ರು ಬಿಟ್ಗಡೆ ಭಾಗದಲ್ಲಿ. ಪಂದ್ಯಾಟ ಮುಕ್ತಾಯ. ಈ ರೀತಿಯಾಗಿ ರಿಯಲ್ ಫೈಟರ್ಸ್ ಇಜಾನ್ HM ಏಕತಾ ಚೈತನ್ಯ ತಂಡ ಲೀಗ್ ಹಂತದಲ್ಲಿ 2ನೇ ಜಯವನ್ನು ದಾಖಲಿಸುವ ಮುಖೇನವಾಗಿ ಮುಂದಡಿಯನ್ನ ಇಡ್ತಾ ಇದೆ. ಬ್ರಹ್ಮಾವರ ಗಾಂಧಿ ಮೈದಾನದ ಒಳಭಾಗದಲ್ಲಿ HMC ಯುನೈಟೆಡ್ ರಾಷ್ಟ್ರೀಯ ಮಟ್ಟ ಪಂದ್ಯಾಟದಲ್ಲಿ
ಮುಕ್ತಾಯ ಕಂಡ ಪಂದ್ಯಾಟ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿದಂತರ ಡೌಟ್ಲೆಸ್ ಸೆಲೆಕ್ಷನ್ 2 ಓವರ್ಗಳು 4 ಓಟ 4 ವಿಕೆಟ್ ಅನ್ನು ಪಡ್ಕೊಂಡ ಸುಶಾಂತ ಫ್ರಮ್ ಇಜಾನ್ ರಿಯಲ್ ಫೈಟರ್ಸ್ ಚೈತನ್ಯ ಪಡ್ಕೊಳ್ತಾರೆ. ಮುಂದಿನ ಹಂತಕ್ಕಾಗಿ